ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಕೊಡೋಕೆ ಹೋಗ್ತಿದ್ದೀನಿ. ಸೊ ತುಂಬ ಜನಕ್ಕೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಮೌಂಟು ತುಂಬಾ ಡಿಲೇ ಆಗಿದೆ. ಎಲ್ಲ ಆಲ್ಮೋಸ್ಟ್ 99% ಎಲ್ಲರಿಗೂ ಬಂದಿದೆ, ಇನ್ನು 1% ಯಾರಿಗೂ ಬಂದಿಲ್ಲ. ಸೊ ಏನು ಅಂತಂದರೆ, ನಾನು ಕಾಲೇಜಲ್ಲಿ ವಿಚಾರಿಸಿದ ಪ್ರಕಾರ ಅವ್ರು ಅಂತಿದ್ದಾರೆ, ನಿಮ್ಮದು ಅಕ್ನಾಲೇಜ್ಮೆಂಟ್ ಕೊಡಿ ಸಾಕು, ನಾವು ವೆರಿಫೈ ಮಾಡ್ತೀವಿ ಅಂತ. ಸೊ ಅಕ್ನಾಲೇಜ್ಮೆಂಟ್ ಎಲ್ಲ ಕೊಟ್ಟಾದಮೇಲೆ ಕಾಲೇಜ್ ಕಡೆಯಿಂದ ವೆರಿಫೈ ಆಗಿದೆ, ಬಟ್ ಎಸ್ ಎಸ್ ಪಿ ಕಡೆಯಿಂದ ವೆರಿಫೈ ಆಗಿರಲಿಲ್ಲ. ಸೊ ಮತ್ತೆ ಕೇಳಿದಾಗ ಅವರಂದರು ಬಯೋಮೆಟ್ರಿಕ್ ಮಾಡಿಸಿ ಅಂತ. ಬಟ್ ಬಯೋಮೆಟ್ರಿಕ್ ಮಾಡ್ಸೋಕ್ಕೆ ಹೋದಾಗ ಅವ್ರು ಹೇಳಿದ್ದು ಬರೀ ಒ ಬಿ ಸಿ ಅವ್ರು ಏನೂ ಅವಶ್ಯಕತೆ ಇಲ್ಲ ಬಯೋಮೆಟ್ರಿಕ್ ಮಾಡಿಸೋದು, ಬರೀ ಎಸ್ ಸಿ ಎಸ್ ಟಿ ಅವ್ರು ಮಾತ್ರ ಬಯೋಮೆಟ್ರಿಕ್ ಮಾಡಿಸ್ಬೇಕು, ನೀವೆಲ್ಲ ಇಲ್ಲ ಅಂತ ಅಂದರು. ಮತ್ತು ನಮಗೆ ಯಾಕೆ ಫಸ್ಟ್ ಲೆವೆಲ್ ವೆರಿಫೈ ಆಗಿಲ್ಲ ಅಂತ ಕೇಳಿದಾಗ ಅವ್ರು ಇಷ್ಟೇ ಹೇಳಿದ್ದು, ಈ ಮಂತ್ ಪೂರ್ತಿ ಕಾಯಿರಿ, ಇನ್ನೂ ನಿಧಾನವಾಗಿ ಅಪ್ಲಿಕೇಶನ್ಸ್ನ ವ್ಯೂ ಮಾಡ್ತಿದ್ದಾರೆ, ಅವರು ವೆರಿಫೈ ಮಾಡ್ತಿದ್ದಾರೆ. ಈ ಮಂತ್ ಪೂರ್ತಿ ನೀವು ವೆಯ್ಟ್ ಮಾಡಿದ್ರು ಮತ್ತೆ ಅದಾಗಲಿಲ್ಲ ಅಂದರೆ ಡೈರೆಕ್ಟ್ ನೀವು ಆಫೀಸ್ಗೆ ಹೋಗ್ಬೇಕಾಗುತ್ತೆ, ಎಸ್ ಎಸ್ ಪಿ ಆಫೀಸ್ಗೆ, ಅಲ್ಲಿ ನೀವು ಕೇಳ್ಕೊಬೇಕಾಗುತ್ತೆ ಅಂತ ಅಂದರು. ಸೊ ಯಾರ್ಯಾರ್ದೆಲ್ಲ ಫಸ್ಟ್ ಲೆವೆಲ್ ವೆರಿಫೈ ಆಗಿಲ್ವೋ ಅವರೆಲ್ಲ ಈ ಮಂತ್ ಪೂರ್ತಿ ಕಾಯಿರಿ, ಅವರೇ ಇನ್ಫಾರ್ಮ್ ಮಾಡ್ತಾರಂತೆ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿಲ್ಲ ಅಂತ. ಸೊ ವೆಯ್ಟ್ ಮಾಡಿ. ಯಾರ್ಯಾರ್ದು ಫಸ್ಟ್ ಲೆವೆಲ್ ವೆರಿಫೈ ಆಗಿದೆ ಅಲ್ವಾ, ಅವ್ರದ್ದೆಲ್ಲ ವಿತಿನ್ ಈ ಮಂತಲ್ಲಿ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತಂತೆ. ಸೊ ವೆರಿಫೈ ಆಗದೇ ಇರೋರಿಗೆ ಮಾತ್ರ ಡೈರೆಕ್ಟ್ ಆಫೀಸ್ಗೆ ಹೋಗ್ಬೇಕಾಗುತ್ತೆ. ಇಲ್ಲ ಅಂದವರು ಅಮೌಂಟ್ ನಿಮಗೆ ಅಪ್ಲಿಕೇಶನ್ ಸ್ಟೇಟಸಲ್ಲಿ ಅಮೌಂಟ್ ಎಲ್ಲ ಸ್ಯಾಂಕ್ಷನ್ ಆಗಿದ್ದರೆ ವಿತಿನ್ 1-2 ಮಂತ್ಸಲ್ಲಿ ಬರುತ್ತಂತೆ. ಸೊ ಇದು ಎಸ್ ಎಸ್ ಪಿ ಅಪ್ಡೇಟು. ಸೊ ಇನ್ನೂ ಬೇರೆ ಏನಾದರೂ ಅಪ್ಡೇಟ್ ಬೇಕಿತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ, ಪ್ರತಿ ಅಪ್ಡೇಟ್ ಸಹ ಬರ್ತಾ ಇರುತ್ತೆ, ಎಕ್ಸಾಮ್ ಅಪ್ಡೇಟ್ಸ್ ಆಗಿರ್ಬೋದು ಎಲ್ಲ. ಸೊ ಹೇಗೆ ಅಪ್ಲಿಕೇಶನ್ ಸ್ಟೇಟಸ್ನ ವ್ಯೂ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ ಕೇಳಿ, ನಾನು ಅದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು.